ಕಸಿನ್ ಇಲ್ಲಿ ಹೋಗಿದ್ದಾನೆ ನೋಡಕ್ಕೆ ಪೋಸ್ಟರ್ ಎಲ್ಲ ನೋಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಟೈಟಲ್ ಮತ್ತು ತಮ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೇಕು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇವತ್ತು RCB GT ಮ್ಯಾಚ್ ಇದೆ, ಟಿಕೆಟ್ ಬುಕ್ ಮಾಡಿದ್ವಿ ಮ್ಯಾಚಿಗೆ ಅಂತ. ಸೊ ಸ್ಟೇಡಿಯಮಿಗೆ ಹೋಗ್ತಾ ಇದ್ದೀವಿ ಮ್ಯಾಚ್ ನೋಡೋಕ್ಕೆ. ಈ ವರ್ಷ 5 ಮ್ಯಾಚಿಗೂ ಟ್ರೈ ಮಾಡಿದ್ವಿ ಟಿಕೆಟು. ಸೊ ಲಾಸ್ಟ್ ಮ್ಯಾಚಲ್ಲಿ ಟಿಕೆಟ್ ಸಿಕ್ಕಿದೆ ನಮಗೆ. ಇದಕ್ಕೂ ಮೊದಲು ನಾನು 2024ರಲ್ಲಿ ಒಂದು ಸರಿ ಮ್ಯಾಚ್ ನೋಡೋಕ್ಕೆ ಹೋಗಿದ್ದೆ ಸ್ಟೇಡಿಯಮ್ಗೆ, ಅದಾದಮೇಲೆ ಹೋಗಿಲ್ಲ. ಸೊ ಹೋಪ್ಫುಲಿ ಇವತ್ತು RCB ಅವ್ರು ವಿನ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೋದು RCB ಜೆರ್ಸಿ ಹಾಕೊಂಡೆಲ್ಲ ರೆಡಿಯಾಗಿದ್ದೀನಿ. ಪೂಮಾ ಜೆರ್ಸಿ ಅಲ್ಲ, 6,000 ಕೊಟ್ಟೆಲ್ಲ ಜೆರ್ಸಿ ತಗೋಣ, ಅಷ್ಟೆಲ್ಲ ಏನು ದುಡ್ಡಿಲ್ಲ. ಟಿಕೆಟ್ ಬುಕ್ ಮಾಡಿರೋದೇ 4,000 ಟಿಕೆಟು, ಮತ್ತು 6,000 ಕೊಟ್ಟು ಎಲ್ಲಿ ಪೂಮಾ ಜೆರ್ಸಿ ತಗೊಳ್ಳೋದು. ಸೊ ಇದು RCB ನಮ್ಮ ಸ್ಟೇಡಿಯಂ ಹತ್ರ ಸಿಗೋ ಜೆರ್ಸಿನೇ. ಸೊ ಅದನ್ನೇ ತಗೊಂಡಿದ್ದೆ. ಸೊ ಈ ಸರಿ ಏನು ಮಾಡಿದ್ದಾರೆ ಒಂದು ಒಳ್ಳೆ ಕೆಲಸ ಅಂದರೆ, ಮ್ಯಾಚ್ ಟಿಕೆಟ್ ಜೊತೆನೇ ಅವರೇ ಮೆಟ್ರೋ ಟಿಕೆಟು ಕೊಡ್ತಾಯಿದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿಂದ ಟಿನ್ ಫ್ಯಾಕ್ಟ್ರಿವರೆಗೂ ಹೋಗಿ ಬೈಕಲ್ಲಿ ಹೋಗಿ ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಮೆಟ್ರೋಲ್ಲಿ ಹೋಗೋಣ ಅಂತ. ಅಲ್ಲೇ ಕಬ್ಬನ್ ಪಾರ್ಕ್ ಮೆಟ್ರೋಗಳಿದ್ರೆ ಅಲ್ಲೇ ಹತ್ರನೇ ಅಲ್ವಾ. ಸೊ ಹಾಗಾಗಿ ಮೆಟ್ರೋಗೆ ಹೋಗ್ತೀನಿ. ಸೊ ಇನ್ನು ಸ್ಟೇಡಿಯಮಲ್ಲಿ ಸಿಗೋಣ. ಸೊ ಬೆನ್ನಿಕನಹಳ್ಳಿ ಮೆಟ್ರೋ ಹತ್ರ ಇದ್ದೀನಿ ನೋಡಿ. RCB ಜೆರ್ಸಿ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾನೆ. ಸೊ ಸ್ಟೇಡಿಯಂ ಹತ್ರ ಬಂದಿದ್ದೀನಿ, ನೋಡ್ಬೋದು ಎಲ್ಲ ಕಡೆನೂ VK18 ಜೆರ್ಸಿನೇ ಕಾಣ್ತಾ ಇದ್ದಾವೆ ಜಾಸ್ತಿ. ಸೊ ನಾನು ಬುಕ್ ಮಾಡಿರೋದು ಪೂಮಾ ಬಿ ಸ್ಟ್ಯಾಂಡಲ್ಲಿ, ಗೇಟ್ 7ಅಲ್ಲಿ ಅಂತ ಎಂಟ್ರಿ. ಸೊ ನಾನು ಗೇಟ್ 7 ಕಡೆ ಹೋಗಿ ಗೇಟ್ 7 ಅಂತ ಬಿಡುತ್ತಪ್ಪ. ಕಬ್ಬನ್ ಪಾರ್ಕ್ ಕಟ್ಟರೆಯಿಂದ ಎಕ್ಸಿಟ್ ಆಗಿ ಹೊರಗೆ ಬಂದ್ರೆ ನಿಮ್ಮ ಸ್ಟೇಡಿಯಮ್ಮು. ಸೊ ಈಸಿ ಎಂಟ್ರಿ ಅಷ್ಟೇ, ಅಲ್ಲಿ ಹೋಗಿ ಟಿಕೆಟ್ ತೋರಿಸಿದ್ವಿ. ಸದ್ಯಕ್ಕಿನ್ನೂ ಮೇನ್ E23 ಗೇಟಿಂದ ಎಂಟ್ರಿ, ಅಲ್ಲಿಂದ ಮುಂದೆ G7ಅಲ್ಲಿನೂ ಟಿಕೆಟ್ ಸ್ಕ್ಯಾನ್ ಮಾಡ್ತಾರೆ. ಸೊ ಇಲ್ಲಿ ಎಂಟ್ರಿ ಆದಮೇಲೆ ನೋಡ್ಬೋದು ನೀವು. ನನ್ನ ಕಸಿನ್ ಇಲ್ಲಿ ಹೋಗಿದ್ದಾನೆ ನೋಡೋಕ್ಕೆ ಪೋಸ್ಟರ್ ಎಲ್ಲ ನೋಡಿ, ಎಲ್ಲ ನಥಿಂಗ್ ಸ್ಪಾನ್ಸರ್ ಅವ್ರದ್ದೇ. ಒಂದು ಹಾಯ್ ಮಾಡಪ್ಪ. ಸೊ ಎಂಟ್ರಿ ಎಲ್ಲ ಆಯ್ತಾ? ಸೊ ಇನ್ನೇನು ಒಳಗೆ ಹೋಗ್ತಾ ಇದ್ದೀವಿ. ನಾವು ಸ್ಟೇಡಿಯಂಗೆ ತುಂಬಾ ಬೇಗ ಹೋಗಿದ್ವಿ, ಹಂಗಾಗಿ ಸ್ಟ್ಯಾಂಡ್ಸ್ ಎಲ್ಲ ಖಾಲಿ ಇತ್ತು. ಫ್ಯಾನ್ಸ್ ಇನ್ನೂ ಈಗ ಸ್ಟೇಡಿಯಂ ಕಡೆ ಬರ್ತಾ ಇದ್ರು. ನಮ್ಮ RCB ಕೆಲವು ಪ್ಲೇಯರ್ಸು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರು. ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡೋದೇ ಒಂದು ಮಜಾ, ಅದರಲ್ಲೂ RCB ಮ್ಯಾಚ್ ನೋಡೋದು ಅಂದರೆ ಇನ್ನೂ ಮಜಾನೇ. RCB ಫ್ಯಾನ್ಸ್ ಅಂದರೆ ಲಾಯಲ್ಟಿ, RCB ಫ್ಯಾನ್ಸ್ ಅಂದರೆ ರಾಯಲ್ಟಿ. ಅದರಲ್ಲೂ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಬೇರೆ. ಲಾಸ್ಟ್ ಸೀಸನ್ನಿಂದ ಅಂತೂ ತುಂಬಾ ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ದಾರೆ ನಮ್ಮ RCB ಅವರು. ಸ್ಟೇಡಿಯಂಗೆ ಮ್ಯಾಚ್ ನೋಡೋಕ್ಕೆ ಹೋಗಿ ಫೋಟೋಸ್ ವೀಡಿಯೋಸ್ ತಗೊಳ್ಳದೆ ಇರೋಕ್ಕಾಗುತ್ತಾ? ಅದಕ್ಕೆ ಅಂತಲೇ ನಾವು ಸ್ಟೇಡಿಯಂಗೆ 2 ತಾಸು ಮೊದಲೇ ಹೋಗಿದ್ವಿ. ನಾವು ಫೋಟೋಸ್ ವೀಡಿಯೋಸ್ ಅದೆಲ್ಲ ತಗೊಂಡು ಮುಗಿಸೋ ಅಷ್ಟರಲ್ಲೇ ಟಾಸ್ ಆಗಿ RCB ಅವರು ಟಾಸ್ ಗೆದ್ದು ಬೌಲಿಂಗ್ ತಗೊಂಡಿದ್ರು. ಏಳುವರೆ ಆಗ್ತಿದ್ದಂಗೆ ನಮ್ಮ RCB ಅವ್ರು ಫೀಲ್ಡಿಂಗ್ಗೆ ಅಂತ ಗ್ರೌಂಡ್ಗೆ ಬಂದೇ ಬಿಟ್ರು. ಆ್ಯಸ್ ಯೂಶುವಲ್ ನಮ್ಮ ಸ್ವಿಂಗ್ ಕಿಂಗ್ ಅಂತಲೇ ಹೆಸರುವಾಸಿಯಾಗಿರೋ ಭುವಿ ಬೌಲಿಂಗ್ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ 12 ಓವರ್ ನಡೆದಿದ್ದು GT ಅವ್ರ ಬ್ಯಾಟಿಂಗ್ ಆರ್ಭಟ ಅಷ್ಟೇ. ಆದರೂ ನಮ್ಮ RCB ಫ್ಯಾನ್ಸ್ ಗೊತ್ತಲ್ಲ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ತಾನೆ ಇದ್ರು.
ಕೊನೆಗೂ 13ನೇ ಓವರಲ್ಲಿ ವಿಕೆಟ್ ಬಿದ್ದಾಗಂತೂ ಎಲ್ಲರೂ ಫುಲ್ ಜೋಶಲ್ಲಿದ್ರು. ಆ ಟೈಮಲ್ಲಿ RCB ಅಂತ ಕೂಗೋದು ಕೇಳೋಕ್ಕೆ ಒಂದು ಮಜಾನೇ ಬೇರೆ. ನೋಡ್ತಾ ಇದ್ದಂಗೆನೆ ಸಾಯಿ ಸುದರ್ಶನ್ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡಿದ್ರು. ನಮ್ಮ RCB ಫ್ಯಾನ್ಸ್ ಕೂಡ ಎಲ್ಲರೂ ಕ್ಲಾಪ್ಸ್ ಮಾಡಿದ್ರು. RCB ಫ್ಯಾನ್ಸ್ ಯಾವಾಗಲೂ ಒಳ್ಳೆ ಕ್ರಿಕೆಟ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನೋಡ್ತಾನೆ GT ಅವ್ರದ್ದು 20 ಓವರ್ ಬ್ಯಾಟಿಂಗ್ ಮುಗ್ದೇ ಹೋಯ್ತು. 205 ರನ್ ಮಾಡಿದ್ರು. RCB ಅವ್ರಿಗೆ ಗೆಲ್ಲಕ್ಕೆ 206 ರನ್ ಟಾರ್ಗೆಟ್ ಇತ್ತು. ಸ್ನ್ಯಾಕ್ಸ್ ತಿಂದು ನೀರು ಕುಡಿದು ವಾಪಸ್ ಬರೋ ಅಷ್ಟರಲ್ಲೇ ನಮ್ಮ RCBಯ ಬ್ಯಾಟಿಂಗ್ ಕೂಡ ಶುರುವಾಗಿತ್ತು. ನಮ್ಮ ಕಿಂಗ್ ಕೊಹ್ಲಿ ಮತ್ತು ಬೆತ್ತಲ್ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ರು. ಸಿರಾಜ್ ಮಿಯಾ ಬೆತಲ್ಗೆ 2ನೇ ಬಾಲ್ ಆಗ್ತಿದ್ದಂಗೆ ಸಿಂಗಲ್ ತಗೊಂಡ್ರು. ಅದರ ಅರ್ಥ ಈಗ ಸ್ಟ್ರೈಕಲ್ಲಿ ನಮ್ಮ ಕಿಂಗ್ ಕೊಹ್ಲಿ. ಸ್ಟ್ರೈಕ್ಗೆ ಬರ್ತಿದ್ದಂಗೆ ಜನ ರೊಚ್ಚಿಗೆದ್ದು ಕೊಹ್ಲಿ ಅಂತ ಕೂಗೋಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಪುಣ್ಯಕ್ಕೆ ಮೊದಲನೇ ಬಾಲಲ್ಲೇ ಕೊಹ್ಲಿ ಕ್ಯಾಚ್ನ ವಾಷಿಂಗ್ಟನ್ ಸುಂದರ್ ಡ್ರಾಪ್ ಮಾಡಿದ್ರು. ಇಲ್ಲ ಅಂದಿದ್ರೆ ಬಂದಿರೋ ಫ್ಯಾನ್ಸ್ ಎಲ್ಲರಿಗೂ ಬೇಜಾರಾಗೋದಂತ ಪಕ್ಕ ಇತ್ತು. ವಿಕೆ ಅಂತ ಬ್ಯಾಟ್ಸ್ಮನ್ನಿಗೆ ನೀವು ಒಂದು ಚಾನ್ಸ್ ಕೊಟ್ಟರೆ ಮುಗೀತು, ಮ್ಯಾಚ್ ಸೋಲೋದಂತೂ ಪಕ್ಕ. ಅದೇ ಥರನೇ ವಿಕೆ 6 ಮತ್ತು 4 ಹೊಡೆಯೋಕ್ಕೆ ಶುರು ಮಾಡಿದ್ರು. ಒಳ್ಳೆ ಬ್ಯಾಟಿಂಗ್ ಆಗ್ತಿದೆ ಅನ್ನೋ ಟೈಮಲ್ಲೇ ನಮ್ಮ ಬೆತ್ತಲ್ ಸಿರಾಜ್ ಮಿಯಾ ಬಾಲಿಂಗಲ್ಲಿ ಔಟ್ ಆಗಿ ಹೋದ್ರು. ಆಮೇಲೆ ಬ್ಯಾಟಿಂಗಿಗೆ ಬಂದಿದ್ದೆ ನಮ್ಮ ಡಿಡಿಪಿ ಅಂದ್ರೆ ದೇವದತ್ ಪಡಿಕ್ಕಲ್ ಅಲ್ಲ, ಡಮಾಲ್ ಡಿಮಿಲ್ ಪಡಿಕ್ಕಲ್ ಅಂತ. ಇವತ್ತು ಅವ್ರು ಅದೇ ಥರನೇ ಬ್ಯಾಟಿಂಗ್ ಕೂಡ ಮಾಡಿದ್ರು. ಮ್ಯಾಚ್ ಎಲ್ಲಾನು ಚೆನ್ನಾಗಿ ನಡೀತಾ ಇತ್ತು ಅನ್ನೋವಾಗಲೇ ಹೋಲ್ಡರ್ ಬೌಲಿಂಗ್ ನಲ್ಲಿ 2 6 ಹೊಡೆದು ನೆಕ್ಸ್ಟ್ ಬಾಲ್ ಅಲ್ಲೇ ವಿಕೆ ಕೂಡ ಬೋಲ್ಡ್ ಆಗಿ 81 ರನ್ನಿಗೆ ಔಟ್ ಆಗಿ ಹೋದ್ರು. ವಿಕೆ ಸೆಂಚುರಿಗೆ ಅಂತ ಕಾಯ್ತಾ ಇದ್ದ ನಮ್ಮಂತ ಅಭಿಮಾನಿಗಳಿಗೆ ಸ್ವಲ್ಪ ಬೇಜಾರಾಗಿದ್ದಂತೂ ನಿಜ. ಆದ್ರೆ ಮ್ಯಾಚ್ ಗೆಲ್ಲೋ ತರ ಒಂದು ಇನ್ನಿಂಗ್ಸ್ ಆಡಿದ್ದು ತುಂಬಾನೇ ಖುಷಿ ಕೊಡ್ತು. ಪಟ್ಟಿದಾರ್ ಮತ್ತು ಜಿತೇಶ್ ಶರ್ಮಾ ಒಂದೆರಡು 4 6 ಹೊಡೆದು ಔಟ್ ಆದಾಗ ನಮ್ಗೆಲ್ಲ ಬಾಯಿಗೆ ಬಂದಿದ್ದಂತೂ ನಿಜ. ಆದರೆ ಕೊನೆಯಲ್ಲಿ ಟಿಮ್ ಡೇವಿಡ್ ಮತ್ತು ಕ್ಲಚ್ ಪ್ಲೇಯರ್ ಪಾಂಡ್ಯ ಇನ್ನೂ 7 ಬಾಲ್ ಉಳಿಸಿ ಮ್ಯಾಚ್ ಮುಗಿಸಿದ್ರು. ಬಂದಿರೋ ಫ್ಯಾನ್ಸ್ ಖುಷಿನ ಹೇಳೋಕ್ಕಾಗಲ್ಲ. ಇವತ್ತು ಒಂದು ಕಡೆ ವಿಕೆ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದು, ಇನ್ನೊಂದು ಕಡೆ RCB ವಿನ್ ಆಗಿತ್ತು. ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡಿದವ್ರಿಗಂತೂ ಇವತ್ತು ಒಂದು ಹಬ್ಬದ ವಾತಾವರಣ.
ಮ್ಯಾಚ್ ಮುಗೀತು. RCB ಅವ್ರು ಗೆದ್ರು, ಖುಷಿ ಆಯಿತು ಗೆದ್ದಿದ್ದಕ್ಕೆ. ಬಂದಾಗ ಸೋತೋಗಿದ್ರೆ ಬೇಜಾರಾಗದು ಮ್ಯಾಚ್ ನೋಡೋಕೆ ಬಂದು. ಸೊ ನಾನು 2 ಮ್ಯಾಚಿಗೆ ಬಂದಿದ್ದೀನಿ RCBದು, 2 ಮ್ಯಾಚನ್ನು ಗೆದ್ದಿದ್ದಾರೆ. 100% ಸ್ಟ್ರೈಕ್ ರೇಟ್ ನಮ್ಮದು, ವಿನ್ನಿಂಗು. ಸೊ ಇನ್ನೇನು ಪ್ರೆಸೆಂಟೇಷನ್ ಸೆರೆಮನಿ ನಡೀತಾ ಇತ್ತು, ಅದನ್ನೇನು ನಾವು ನೋಡ್ತಾ ಇಲ್ಲ, ಜನ ಜಾಸ್ತಿ ಆಗ್ಬಿಡ್ತಾರೆ ಅಂತ ಬೇಗ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.